ತುಮಕೂರಿನಲ್ಲಿ ಹಿಂದೂ ಸಮಾಜೋತ್ಸವಕ್ಕೆ ಪ್ಲಾನ್. ಪ್ರತಿ ವಾರ್ಡ್ ಗ್ರಾಮ ಪಂಚಾಯಿತಿಯಲ್ಲೂ ಕಾರ್ಯಕ್ರಮ. ತುಮಕೂರಿನಲ್ಲಿ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳುವ ಕುರಿತು ಯೋಜನೆ ರೂಪಿಸಲಾಗುತ್ತಿದೆ. ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿಯೂ ಹಂತ ಹಂತವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸಮಿತಿ ಮುಂದಾಗಿದೆ. ಮೊದಲನೇ ಹಂತದಲ್ಲಿ ನಗರದಲ್ಲಿ 11 ಕಡೆಗಳಲ್ಲಿ ಕಾರ್ಯಕ್ರಮ ನಡೆಸಲು ತಯಾರಿ ಮಾಡಿಕೊಂಡಿದ್ದು, ಕ್ಯಾತ್ಸಂದ್ರ, ಬಟವಾಡಿ, ಬಸವೇಶ್ವರ ನಗರ, ದೇವರಾಯಪಟ್ಟಣ, ವಿಜಯನಗರ, ಮಾರುತಿನಗರ, ಕೆಆರ್ ಬಡಾವಣೆ, ಅಂತರ್ಸ್ನಳ್ಳಿ, ಹೌಸಿಂಗ್ ಬೋರ್ಡ್ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಮುಖಂಡರು ಮಾಹಿತಿಯನ್ನ ನೀಡಿದರು. ಇನ್ನು ವಾರ್ಡ್ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹಿಂದೂಗಳನ್ನ ಸಂಘಟಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ರೂಪಿಸಲಾಗಿದ್ದು, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಮೂಲಕ ಜನರನ್ನ ಒಗ್ಗೂಡಿಸುವ ಪ್ಲಾನ್ ಇದೆ. ಈ ಮೂಲಕ ಸಮಾಜದಲ್ಲಿ ಏಕತೆ, ಸಹಕಾರ ಮತ್ತು ಸಂಸ್ಕೃತಿಯ ಅರಿವು ಮೂಡಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಫೆಬ್ರವರಿ 8ಕ್ಕೆ ನಿಶ್ಚಯ. ಸೊ ಈ ರೀತಿಯ ಕಾರ್ಯಕ್ರಮಗಳು ತಾವು ಯಾವ ಈ ಪ್ರದೇಶಗಳು ನಾನು ಹೇಳಿದ್ದೀನಿ, ಮಾಹಿತಿನ ತಮಗೆ ಕೊಡ್ತೀವಿ ನಂತರ. ಸೊ ಈ ಪ್ರದೇಶಗಳಲ್ಲಿ ತಾವು ಜೋಡಿಸ್ಕೊಳ್ಬೇಕು. ಆ ಪ್ರದೇಶದಲ್ಲಿ ವಾಸ ಮಾಡುವಂಥವರು ನಮ್ಮ ನಗರ ಸಮಿತಿ ಏನು ಸದಸ್ಯರಿದ್ದಾರೆ ಅವರು ಸಹ ನಾನು ಪರ್ಸನಲ್ ಆಗಿ ತಮ್ಮನ್ನು ಬಂದು ಮಾತಾಡಿಸ್ತೀವಿ. ನಾವು ಈ ಒಂದು ಪ್ರದೇಶಗಳು ನಿಮ್ಮ ಪ್ರದೇಶಗಳಲ್ಲಿ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ತಾವು ಜೋಡಿಸ್ಕೊಳ್ಳೋದ್ರ ಮೂಲಕ ಈ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳ ಗೌರವಾಧ್ಯಕ್ಷತೆಯಲ್ಲಿ ನಡೆಯಲಿದೆ. ಜನವರಿ 18ರಿಂದ ಫೆಬ್ರವರಿ 1ರವರೆಗೆ ನಗರದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ಧಲಿಂಗ ಸ್ವಾಮೀಜಿ, ಎಲ್ಲರೂ ಸಹಕಾರ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಿಂದೂ ಸಮಾಜೋತ್ಸವ ಸಮಿತಿಯ ವತಿಯಿಂದ ಎಲ್ಲ ಬಡಾವಣೆಗಳಲ್ಲಿಯೂ ಕೂಡ ಸಂಘಟಿತರಾಗಬೇಕು, ಎಲ್ಲರಲ್ಲಿ ಕೂಡ ಉತ್ತಮ ಗುಣಗಳು, ಸಂಸ್ಕಾರಗಳ ಬೆಳವಣಿಗೆ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಒಂದು 5-6 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕುಟುಂಬ ವ್ಯವಸ್ಥೆ ಇರ್ಬೋದು, ವೈಯಕ್ತಿಕವಾಗಿ ಇರ್ಬೋದು, ದೇಶಭಕ್ತಿ ಇರ್ಬೋದು, ಇವೆಲ್ಲವನ್ನು ಒಳಗೊಂಡಂತೆ ಆ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು ಅನ್ನುವ ಉದ್ದೇಶದಿಂದ ಈ ಹಿಂದೂ ಸಮಾಜೋತ್ಸವ ಸಮಿತಿ ಇವತ್ತು ಕಾರ್ಯಪ್ರವೃತ್ತವಾಗಿದೆ. ನಾವು ಯಾವತ್ತೂ ಕೂಡ ಭಾರತೀಯರು ನಮಗಷ್ಟೇ ಹಿತವನ್ನು ಬಯಸುವವರಲ್ಲ, ಜಗತ್ತಿಗೆ ಹಿತವನ್ನು ಬಯಸುವವರು ಯಾರಾದರೂ ಇದ್ದರೆ ಅದು ಭಾರತೀಯರು ಮಾತ್ರ ಇರುವಂತಹದ್ದು. ಇಡೀ ಜಗತ್ತು ಚೆನ್ನಾಗಿರಬೇಕು, ಜಗತ್ತಿನ ಜನಗಳೆಲ್ಲರೂ ಕೂಡ ಒಟ್ಟಾಗಿರಬೇಕು ಅನ್ನುವ ಭಾವನೆ ಭಾರತೀಯರಲ್ಲಿ ಮಾತ್ರ ನೀವು ಕಾಣೋದಕ್ಕೆ ಸಾಧ್ಯ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಪ್ರಾರ್ಥನೆ ಇದೆ. ಅಂದರೆ ಇದು ಯಾರಿಗಾಗಿ ಪ್ರಾರ್ಥನೆ ಅಂದರೆ, ಇಡೀ ಜಗತ್ತು ನಿರಾಮಯವಾಗಿರಬೇಕು, ಯಾರು ದುಃಖದಿಂದ ಇರಬಾರ್ದು, ಪ್ರತಿಯೊಬ್ಬರೂ ಕೂಡ ಸಂತೋಷ ನೆಮ್ಮದಿಯಿಂದ ಬದುಕಬೇಕು. ಅಂತಹ ಒಂದು ಪ್ರಾರ್ಥನೆಯನ್ನು ಮಾಡುವಂತಹವರು ಭಾರತೀಯರಾಗಿರುವಂತಹ ಅವರು. ಹಾಗೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದಲ್ಲಿ ನೋಡಿದಾಗ ಕುಟುಂಬ ವ್ಯವಸ್ಥೆ ಶಿಥಿಲವಾಗ್ತಾ ಇದೆ, ಕುಟುಂಬದಲ್ಲೇ ಸಹಕಾರಗಳಿಲ್ಲ, ಕುಟುಂಬದಲ್ಲೇ ಒಂದು ಶಾಂತಿ ನೆಮ್ಮದಿಗಳಿಲ್ಲ. ಇವತ್ತು ಇರುವ 4 ಜನಗಳೇ 4 ಮುಖಗಳಾಗಿ ಕುಳಿತುಕೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮೊದಲು ನಾವು ದೇಶ ಸರೋಗಬೇಕು ಅಂತಂದರೆ ಕುಟುಂಬ ಸರೋಗಬೇಕು, ಕುಟುಂಬ ಸರೋಗಬೇಕು ಅಂದರೆ ಕುಟುಂಬ ಸರೋದ್ರೆ ಸಮಾಜ ಸರೋಗುತ್ತೆ, ಸಮಾಜ ಸರೋದ್ರೆ ದೇಶ ಸರೋಗುತ್ತೆ. ಅದಕ್ಕಾಗಿ ಇವತ್ತು ಆಯಾ ಬಡಾವಣೆಗಳಲ್ಲೇ ಒಂದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸ. ಅವರು ಯಾವುದೇ ಜಾತಿ ಅವರ ಆಚರಣೆಗಳು ಇಟ್ಕೊಳ್ಳಿ, ಅವರವರ ಆಚರಣೆ ಅವರನ್ನು ಮಾಡಲಿ, ಆದರೆ ಸಂಘಟಿತರಾಗಿ ನಾವೆಲ್ಲ ಭಾರತೀಯರು ಒಂದು ಅನ್ನುವಂಥ ಭಾವನೆಯನ್ನು ಮೂಡಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಇವತ್ತೆಲ್ಲರೂ ಕೂಡ ಇವತ್ತು ಹಿಂದೂಗಳಲ್ಲಿ ಹಲವಾರು ಆಚರಣೆಗಳಿದೆ. ಇವತ್ತು ಒಬ್ಬರ ಆಚರಣೆ ಮತ್ತೊಬ್ಬರ ರೀತಿ ಇಲ್ಲ. ಯಾರು ಅವರವರ ವೈಯಕ್ತಿಕ ಆಚರಣೆಗಳು, ಧಾರ್ಮಿಕ ಆಚರಣೆಗಳು, ನಂಬಿಕೆಗಳು, ಶ್ರದ್ಧಾ ಕೇಂದ್ರಗಳು ಬೇರೆ ಬೇರೆ ಇದೆ ಎಲ್ಲವೂ ಕೂಡ. ಆದರೆ ಎಲ್ಲರೂ ಕೂಡ ಒಟ್ಟು ಭಾರತೀಯರಾಗಿ ಬದುಕಬೇಕು ಅನ್ನುವಂಥದ್ದೇ ಮುಖ್ಯವಾಗಿರುವಂಥದ್ದು. ಅದರ ಜೊತೆಗೆ ಇವತ್ತು ಅವರು ಹೇಳಿದಾಗೆ ಇವತ್ತು ಸಾಮಾಜಿಕ ಕಳಕಳಿಯು ಅತ್ಯಂತ ಮುಖ್ಯವಾಗಿದೆ. ಪರಿಸರದ ಬಗ್ಗೆ ಇರ್ಬೋದು, ಮತ್ತು ನಾವು ಇಂದಿನ ದಿವಸಗಳ ನಾಗರಿಕ ಪ್ರಜ್ಞೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.